2026ರ ಪಶ್ಚಿಮ ಬಂಗಾಳ ವಿಧಾನಸಭೆ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ರಾಜ್ಯ ರಾಜಕೀಯದಲ್ಲಿ ಭಯಾನಕ ರಕ್ತಪಾತದ ಅಧ್ಯಾಯ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಕ್ರಿಯೇಟ್ ಆಗುತ್ತೆ. ಕಾನೂನು ಮತ್ತು ಸುವ್ಯವಸ್ಥೆ ಕುಸಿದಿರೋ ಇಂಥ ಟೈಮ್ನಲ್ಲಿ ಶನಿವಾರ ನಡೆಯಬೇಕಾಗಿದ್ದ ಪ್ರಮಾಣವಚನ ಸಮಾರಂಭಕ್ಕೂ ಮುಂಚೆ ನಡೆದ ಈ ಕೊಲೆ ರಾಜ್ಯದ ರಾಜಕೀಯ ವಾತಾವರಣವನ್ನ ಇನ್ನಷ್ಟು ಹದಗೆಡೋ ಹಾಗೆ ಮಾಡಿದೆ. ಬಿಜೆಪಿಯ ನಾಯಕ ಸುವೇಂದು ಅಧಿಕಾರಿಯ ಆಪ್ತ ಸಹಾಯಕನ ಹತ್ಯೆ ಈಗ ರಾಜಕೀಯ ವಲಯದಲ್ಲಿ ಜೋರಾಗಿ ಚರ್ಚೆ ಆಗ್ತಾ ಇದೆ. ಸಿಎಂ ಅಭ್ಯರ್ಥಿ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿಯ ಆಪ್ತ ಸಹಾಯಕ ಮಾಜಿ ವಾಯುಪಡೆಯ ಸಿಬ್ಬಂದಿ ಚಂದ್ರನಾಥ್ ರಥ್ ಅವರನ್ನ ಮಧ್ಯಮ ಗ್ರಾಮದ ಬಳಿ ಸಾರ್ವಜನಿಕವಾಗಿ ಗುಂಡಿಕ್ಕಿ ಕೊಲ್ಲಲಾಗಿದೆ. ಈ ಹತ್ಯೆ ನಡೆದ ರೀತಿ, ಬಳಸಿರೋ ಶಸ್ತ್ರಾಸ್ತ್ರಗಳು, ದಾಳಿಕೋರರ ಸಂಖ್ಯೆ ಇವೆಲ್ಲವೂ ಇದು ಗುರಿಯಾಗಿಸಿದ ರಾಜಕೀಯ ಹತ್ಯೆ ಅಂತ ಸೂಚಿಸ್ತಾ ಇದೆ. ಚಂದ್ರನಾಥ್ ರಥ್ ಬುಧವಾರ ರಾತ್ರಿ 11 ಗಂಟೆ ಸುಮಾರಿಗೆ ಕೋಲ್ಕತಾದಿಂದ ಮಧ್ಯಮ ಗ್ರಾಮಕ್ಕೆ ವೈಟ್ ಕಲರ್ ಸ್ಕಾರ್ಪಿಯೋ ಕಾರ್ನಲ್ಲಿ ವಾಪಸ್ಸಾಗ್ತಾ ಇದ್ರು. ಆ ಕಾರಿನ ಮೇಲೆ ವೆಸ್ಟ್ ಬೆಂಗಾಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅನ್ನೋ ಬೋರ್ಡ್ ಇತ್ತು. ಇದು ವಿರೋಧ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಬಳಸುವ ವಾಹನಗಳ ಸಾಮಾನ್ಯ ಲಕ್ಷಣ. ದಾಳಿಕೋರರು ಕಾರನ್ನ ನೋಡಿ ಒಳಗಡೆ ಸುವೇಂದು ಇದ್ದಾರೆ ಅಂತ ಭಾವಿಸಿದ್ದಾರೆ ಅಂತಾನೆ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುವೇಂದು ಈ ಮಾರ್ಗದಲ್ಲಿ ಹೋಗ್ತಾರೆ ಅನ್ನೋ ಮಾಹಿತಿ ದಾಳಿಕೋರರಿಗೆ ಇರಬಹುದು ಅನ್ನೋದು ತನಿಖೆಯಿಂದ ಹೊರಬಂದಿದೆ. ಮಧ್ಯಮ ಗ್ರಾಮದ ದೊಹಾರಿಯಾ ಬಳಿ ದಾಳಿಕೋರರು ಕಾರನ್ನ ಬಹಳ ದೂರದಿಂದ ಫಾಲೋ ಮಾಡಿ ಸರಿಯಾದ ಜಾಗದಲ್ಲಿ ದಾಳಿ ಮಾಡಿದ್ದಾರೆ. ಒಂದು ಸಣ್ಣ ಕಾರು ಹಠಾತ್ ಮುಂದೆ ಬಂದು ಸ್ಕಾರ್ಪಿಯೋಗೆ ತಡೆದು ಚಾಲಕ ಬುಧದೇವ್ ಏನಾದರೂ ಪ್ರತಿಕ್ರಿಯಿಸುವ ಮುನ್ನ 4 ಬೈಕ್ಗಳಲ್ಲಿ ಬಂದ 8 ಶೂಟರ್ಗಳು ಕಾರಿನ ಕಿಟಕಿಯ ಕಡೆ ನೇರವಾಗಿ ಗುಂಡು ಹಾರಿಸಿದ್ದಾರೆ. ದಾಳಿ ಅಷ್ಟು ನಿಖರವಾಗಿತ್ತು. ಚಂದ್ರನಾಥ್ಗೆ ಚೇತರಿಸಿಕೊಳ್ಳೋದಕ್ಕೂ ಅವಕಾಶವೇ ಇರಲಿಲ್ಲ. ಇದು ಸಾಮಾನ್ಯ ಜಗಳ ಅಥವಾ ಆಕಸ್ಮಿಕ ಹಲ್ಲೆಯಲ್ಲ, ಯುದ್ಧೋಪಾದಿಯಲ್ಲಿ ನಡೆಸಿರೋ ಒಂದು ಮುತ್ತಿಗೆ ಅಂತ ಹೇಳಬಹುದು. ಒಬ್ಬ ಸಹಾಯಕನನ್ನ ಕೊಲ್ಲೋದಕ್ಕೆ 8 ಬಂದೂಕುಧಾರಿಗಳು, 4 ಬೈಕ್ಗಳು, 1 ಕಾರನ್ನ ಬಳಸಿರೋದು ಅತಿರೇಕ ಅಂತ ಉನ್ನತ ಪೊಲೀಸ್ ಅಧಿಕಾರಿಗಳು ಹೇಳ್ತಿದ್ದಾರೆ. ಇಂತಹ ಒಂದು ಪ್ಲಾನ್ ಸಾಮಾನ್ಯವಾಗಿ ದೊಡ್ಡ ರಾಜಕಾರಣಿ ಅಥವಾ ವಿವಿಐಪಿ ಹತ್ಯೆಗೆ ಮಾತ್ರ ಬಳಸಲಾಗುತ್ತೆ. ದಾಳಿಕೋರರು ಬಳಸಿರೋ ಗ್ಲಾಕ್ 47X ಪಿಸ್ತೂಲ್ ಸಾಮಾನ್ಯ ಗೂಂಡಾಗಳ ಕೈಯಲ್ಲಿ ಕಾಣೋ ಶಸ್ತ್ರ ಅಲ್ಲ, ವೃತ್ತಿಪರ ಗುತ್ತಿಗೆ ಕೊಲೆಗಾರರು ಬಳಸೋ ಆಯುಧ ಅಂತ ಪೊಲೀಸರು ಹೇಳಿದ್ದಾರೆ. ಮೊದಲು ಕಾರ್ನಿಂದ ರಸ್ತೆ ತಡೆ, ನಂತರ ಬೈಕ್ಗಳಿಂದ ಕವರ್ ಮಾಡ್ತಾರೆ. ಕೊನೆಯಲ್ಲಿ ಚಾಲಕನ ಸೀಟು ಭಾಗಕ್ಕೆ 12 ಗುಂಡು ಹಾರಿಸಲಾಗಿದೆ. ಸಾಮಾನ್ಯವಾಗಿ ವಿಐಪಿಗಳು ಮುಂದೆ ಕೂತ್ಕೊಳ್ಳೋದನ್ನ ಗಮನದಲ್ಲಿಟ್ಕೊಂಡು ದಾಳಿ ರೂಪಿಸಿದ್ದಾರೆ ಅಂತ ಇಲ್ಲಿ ಸ್ಪಷ್ಟವಾಗಿದೆ. ಕಾರ್ನಲ್ಲಿ ಸುವೇಂದು ಇರದೆ ಅವರ ವೈಯಕ್ತಿಕ ಸಹಾಯಕ ಮಾತ್ರ ಇದ್ರೂ ಶೂಟರ್ಗಳು ದಾಳಿ ನಿಲ್ಲಿಸಲಿಲ್ಲ. ಇದನ್ನ ಪ್ಲಾನ್ ಬಿ ಅಂತ ಪೊಲೀಸರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಮುಖ್ಯ ನಾಯಕನ ಬಲಗೈ ವ್ಯಕ್ತಿಯನ್ನ ಕೊಂದು ಅವನ ಮನೋಬಲ ಮುರಿಯುವುದಕ್ಕೆ ಕೊಟ್ಟ ಎಚ್ಚರಿಕೆ ಅಂತಾನೂ ನೋಡ್ಲಾಗ್ತಾ ಇದೆ. ದಾಳಿಯಲ್ಲಿ ಬಳಸಿರೋ ನಿಸ್ಸಾನ್ ಮೈಕ್ರಾ ಕಾರಿನ ಮೇಲೆ ನಕಲಿ ನಂಬರ್ ಪ್ಲೇಟ್ ಇತ್ತು ಅಂತ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಸಿದ್ಧನಾಥ್ ಗುಪ್ತಾ ತಿಳಿಸಿದ್ದಾರೆ. ನಂಬರ್ ಸಿಲಿಗುರಿಯ ವಾಹನದ ಹೆಸರಲ್ಲಿದ್ರೂ ಅದು ಬೇರೆ ಕಾರಿನದ್ದು ಅಂತ ತನಿಖೆಯಲ್ಲಿ ಪತ್ತೆಯಾಗಿದೆ. ಅಂದ್ರೆ ಈ ದಾಳಿ ವಾರಗಳ ಹಿಂದೆನೇ ರೆಡಿಯಾಗಿತ್ತು. ಅದರ ಹಿಂದೆ ದೊಡ್ಡ ಮಾಸ್ಟರ್ ಮೈಂಡ್ ಇದಾನೆ ಅನ್ನೋದು ಸ್ಪಷ್ಟ. ದಾಳಿಕೋರರೆಲ್ಲ ಹೆಲ್ಮೆಟ್ ಹಾಕೊಂಡಿದ್ರು. ಚಂದ್ರನಾಥ್ ಎಲ್ಲಿದ್ದಾರೋ, ಯಾವಾಗ ಎಲ್ಲಿ ಹೊರಡ್ತಾರೋ ಅನ್ನೋದನ್ನ ಒಳಗಿನ ಯಾವುದೋ ವ್ಯಕ್ತಿ ತಕ್ಷಣ ಮಾಹಿತಿ ಕೊಡ್ತಿದ್ದಾನೆ ಅಂತ ಪೊಲೀಸರಿಗೆ ಶಂಕೆ ಕೂಡ ವ್ಯಕ್ತವಾಗಿದೆ. ಆಸ್ಪತ್ರೆ ವರದಿ ಪ್ರಕಾರ ಚಂದ್ರನಾಥ್ ಅವರ ಎದೆಗೆ ತಗುಲಿದ 2 ಗುಂಡುಗಳು ನೇರವಾಗಿ ಹೃದಯಕ್ಕೆ ಹೊಕ್ಕಿವೆ. ಕಾರ್ನಲ್ಲಿ ಯಾರೂ ಬದುಕುಳಿಯದಂತೆ ಮಾಡೋದಕ್ಕೆ ಚಾಲಕ ಬುಧದೇವ್ ಮೇಲೆ 3 ಗುಂಡು ಹಾರಿಸಲಾಗಿದೆ. ಬುಧದೇವ್ ಈಗ ಕೋಲ್ಕತಾದ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ. ಅವರ ಹೇಳಿಕೆ ಈ ಪ್ರಕರಣಕ್ಕೆ ದೊಡ್ಡ ತಿರುವನ್ನ ತರಬಹುದು. ಈ ಕೊಲೆ ನಡೆದಿರೋ ಸಮಯ ಏನಿದೆ, ಇದು ರಾಜಕೀಯವಾಗಿ ಅತ್ಯಂತ ಸೆನ್ಸಿಟಿವ್ ಆಗಿ ಕಾಣಿಸ್ಕೊಳ್ತಾ ಇದೆ. ಹೊಸ ಬಿಜೆಪಿ ಸರ್ಕಾರ ಶನಿವಾರ ಪ್ರಮಾಣವಚನ ಸ್ವೀಕರಿಸಬೇಕಾಗಿದೆ. ಇಂಥ ಟೈಮ್ನಲ್ಲಿ ಸುವೇಂದು ಅಧಿಕಾರಿಯ ಪಿಎ ಮೇಲೆ ನಡೆದಿರೋ ಈ ದಾಳಿ ಅಥವಾ ಅವರ ಆಪ್ತನ ಹತ್ಯೆ ಬಿಜೆಪಿ ನೈತಿಕ ಧೈರ್ಯವನ್ನ ಕುಗ್ಗಿಸೋದಕ್ಕೆ ಮಾಡಿದ ಪ್ರಯತ್ನ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.